ಹುಡುಗರು ರಿಜೆಕ್ಷನ್ ಮಾಡ್ತಿದ್ರು ಅಂತ ಹೇಳಿದ್ರಿ, ಅದು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿತ್ತಾ? ತುಂಬ ಏನು ನನಗೆ ಒಬ್ಬ ಹುಡುಗ ನನಗೆ ಐ ಮೈ ನಾಟ್ ಡಿಸರ್ವಿಂಗ್ ಇಟ್ ಅಂಥದ್ದೇನಾಗಿದೆ? ಯಾರಿಲ್ಲ ದಪ್ಪ, ಎಷ್ಟೊಂದು ಜನ ಇದ್ದಾರೆ ದಪ್ಪ. ಈಗ ನಮ್ಮ ಹಿಂದಿ ಇಂಡಸ್ಟ್ರಿಲಿ ಭಾರತಿ ಅಂತ ಇದಾರಲ್ಲ, ಭಾರತಿ ಸಿಂಗ್ ಅವ್ರ ಗಂಡ ನೋಡಿ ಹೇಗಿದ್ದಾರೆ. ಇಟ್ ಇಸ್ ನಾಟ್ ಅ ಸೇಮ್ ಬಾಡಿ ಟೈಪ್ ಅಲ್ಲ, ಮ್ಯಾಚ್ ವೈಸ್ ಅವ್ರಿಗೆಲ್ಲ ಆಗತ್ತೆ. ಅದೇನು ಅಂತ ಕೊರತೆ ಇದು ಅಂತ. ಬಟ್ ಹೋಗ್ತಾ ಹೋಗ್ತಾ ಅರ್ಥ ಆಗಿದ್ದೇನಂತಂದರೆ ನಾನೇ ರೆಡಿ ಆಗಿರಲಿಲ್ಲವೇನೋ, ಅಥವಾ ಅವರು ನನಗೆ ಸರಿಯಾದವರಲ್ಲ, ಅದಕ್ಕೆ ಅದಾಗಲಿಲ್ಲ ಅಂತ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದಷ್ಟೇ. ಬಟ್ ಸುಮಾರು ವಿಚಾರವಾಗಿ ಮೀಟಾಗಿ ಎದುರುಗಡೆನೆ ಮುಖಕ್ಕೆ ಅಂದಿದ್ದಾರೆ, ಇಲ್ಲ ನೀವು ನೋಡೋಕ್ಕೆ ಅಷ್ಟೇ ಎದುರುಗಡೆನೆ ಹೇಳಿದ್ದಾರೆ. ಕೆಫೆಗೆ ಹೋಗಿ ಮೀಟ್ ಮಾಡಿ ಓಕೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅನ್ನೋ ಸ್ಟೇಜಿಗೆ ಬಂದಾಗ, ಇಲ್ಲ ಲುಕ್ ವೈಸ್ ಯಾಕೋ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ. ಮೊದಲು ಫೋಟೋ ನೋಡಿರ್ತಾರಲ್ವಾ? ನೋಡಿರ್ತಾರೆ, ಬಟ್ ಆದರೂ ಅದೇನು ಪೇರೆಂಟ್ಸ್ ಫೋರ್ಸಿಂದ ಬರ್ತಾರೋ ಏನೋ, ಐ ಡೋಂಟ್ ನೋ. ಐ ಹ್ಯಾವ್ ಗಾನ್ ಥ್ರೂ. ಹಾಗೆ ಮುಖ ಫೇಸ್ ಟು ಫೇಸ್ ಹೇಳಿರೋದೇ 5-6 ಜನ ಇದ್ದಾರೆ. ಸೊ ಇವಾಗ ನೀವು ಸಣ್ಣ ಆಗಿದ್ದೀರಾ, ಹೆಲ್ದಿ ಆಗಿದ್ದೀರಾ, ರಿಜೆಕ್ಟ್ ಮಾಡ್ತೀನಿ ಅವ್ರು ರಿವೆಂಜ್ ಅವ್ರಗಳನ್ನ ರಿಜೆಕ್ಟ್ ಮಾಡಲ್ಲ. ಈಗ ಅತ್ತೆ ಮಾವ ಕೂಡ ಒಳ್ಳೆಯವರಾಗಿರ್ಬೋದು, ತುಂಬಾ ಜನ ಅತ್ತೆ ಮಾವ ಅಂದ್ರೆ ಸಪೋರ್ಟಿವ್ ಆಗಿರ್ತಾರೆ, ಎಲ್ಲ ಕಡೆಗೂ ಒಳ್ಳೆಯವ್ರು ಇರ್ತಾರೆ. ಎಲ್ರು ನಾನು ಇವಾಗ ಮದ್ವೆ ಮಾಡ್ಕೊಳ್ಳೋದೇ ಇಲ್ಲ ಅಂದಿರೋದು ಅವ್ರು ಎಲ್ಲ ಯಾರೋ ರಿಜೆಕ್ಟ್ ಮಾಡಿದ್ರು ಅಂತ ಅಲ್ಲ. ನನಗೆ ಈ ಮದ್ವೆ ಸೆಟಪ್ ಅಲ್ಲಿ ನಂಬಿಕೆ ಇಲ್ಲ. ಯಾಕೆ ಅಂತ ಏನಕ್ಕೆ ನಾ ಹೇಳಿಲ್ವ, ಈಗ ಮದುವೆ ಅಂದ್ರೆ ಬರೀ ಅವನೊಬ್ಬನೇ ನನಗೆ ಕನೆಕ್ಟೆಡ್ ಅಂತ ಇರೋದಿಲ್ಲ. ನನಗೆ ನಮ್ಮ ಅಮ್ಮ ಇದ್ದಾರೆ ನೋಡ್ಕೊಳ್ಳೋಕ್ಕೆ, ನನ್ನ ಫ್ಯಾಮಿಲಿ ಅಂತ ನನ್ನ ತಂಗಿ ಫ್ಯಾಮಿಲಿ ಎಲ್ಲ ಇದೆ. ಇಷ್ಟೆಲ್ಲ ಇದ್ಮೇಲೆ ನನಗೆ ಬೇರೆ ಕನೆಕ್ಷನ್ನು ಇದು ಬೇಕಾಗಿಲ್ಲ. ಆ್ಯಂಡ್ ಮೋರ್ ಓವರ್ ಈ ಮದುವೆ ನಾನು ನಿಜ ನಿನ್ನನ್ನು ಇಷ್ಟಪಡ್ತೀನಿ ಅಂದರೆ ಈ ಕಾನೂನು ಬಂಧನ ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಸೊ ನನಗೆ ಆ ಕಾನೂನಿಗೆ ಒಪ್ಪಿಸ್ಕೊಂಡು ನಾವು ಮದುವೆ ಆಗಿದ್ದೀವಿ ಅಂತ ಇರಲೇಬೇಕು ಅನ್ನೋದು ನೆಸೆಸಿಟಿ ಇಲ್ಲ. ಸೊ ನಂಗೆ ಅದ್ರ ಮೇಲೆ ನಂಬಿಕೆನೇ ಹೊಟ್ಟೋಗಿದೆ ಮದುವೆ ಅನ್ನೋದು. ಈಗ ಮದುವೆ ಮಾಡ್ಕೊಳ್ಳೋದು ಮುಂದೆ ಡಿವೋರ್ಸ್ ಆಗೋಕ್ಕೆ ಏನೋ ಹೆಲ್ಪ್ ಆಗಲಿ ಅನ್ನೋದು ಒಂಥರ ಆಗೋಗಿದೆ. ಅದು ಇಲ್ಲಾಂದ್ರೆ ಎಲ್ಲರೂ ಡಿವೋರ್ಸ್ ತಗೊಳ್ಳಲ್ಲ, ಅದಕ್ಕೆ ಲಿವಿಂಗ್ ಅಲ್ಲೇ ಇರ್ಬೋದಲ್ಲ ಅಂತ ಅಷ್ಟೇ. ನಾನು ಮದುವೆ ಅನ್ನೋದು ಬೇಡ ಅಷ್ಟೇ. ಓಕೆ, ನಿಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು. ಓಕೆ, ಮಂಗಳಗೌರಿ ಧಾರಾವಾಹಿಲಿ ಆ್ಯಕ್ಟ್ ಮಾಡಿದ್ರಿ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಲಿ ಆ್ಯಕ್ಟ್ ಮಾಡಿದ್ರಿ, ಸಾಕಷ್ಟು ಜನ ಇವತ್ತು ನಿಮ್ಮನ್ನು ಗುರುತಿಸ್ತಾರೆ, ಬಳ್ಳಿ ಚಿಂಗಾರಿ ಅಂತೆಲ್ಲ ಹೇಳ್ತಾರೆ. ಆ ದಿನಗಳೆಲ್ಲ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಮಂಗಳಗೌರಿ ಮದುವೆ ಸಿಕ್ಕಾಗ ಅದೊಂಥರ ಟ್ರಾನ್ಸಿಷನ್ ಟೈಮು. ಈ ಕಡೆ ತುಂಬ ವರ್ಷಗಳಾಗಿತ್ತು ಇಂಡಸ್ಟ್ರಿಗೆ ಬಂದು, ಬಟ್ ಹಾಗಂತ ತೀರ ಫೇಮೂ ಇರಲಿಲ್ಲ. ಹೊಸಬ್ಳು ಅಲ್ಲ, ತುಂಬ ಹಳಬ್ಳು ಅಲ್ಲ, ಈ ಸ್ಟೇಜಲ್ಲಿ ಇದ್ದೀರಿ. ಒಳ್ಳೆ ಟ್ರಾನ್ಸಿಷನ್ ಟೈಮ್ ಅದು. ಅಪಾರವಾದ ಫೇಮ್ ಸಿಕ್ಕಿದಂಥ ಪಾತ್ರ ಅದು. ಅದಲ್ಲೇ ಕಲರ್ಸ್ ಕನ್ನಡದವರು ನನ್ನ ಪರ್ಫಾರ್ಮೆನ್ಸ್ನ ಮೆಚ್ಚಿ ಅವಾರ್ಡ್ ಬೇರೆ ಕೊಟ್ಟರು. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನ್ನ ಜೊತೆಗಿದ್ದಿದ್ದು ತನಿಷನ್ ರೋಲು, ಸೌಂದರ್ಯ ರೋಲು ತುಂಬಾ ಚೆನ್ನಾಗಿತ್ತು. ಒಂದು ಏನೋ ಇಂಟ್ರ್ಯಾಕ್ಷನ್ ಇರ್ಬೋದು, ಇಂಪ್ರೂವೈಸ್ ಮಾಡ್ಕೊಳ್ಳೋದು, ಒಂದು ಸ್ಕ್ರಿಪ್ಟ್ ಬಂತಂದರೆ ನೋಡ್ಕೊಂಡು ರೆಡಿ ಆಗೋದಲ್ಲದೆ ಆನ್ ದ ಟೇಕ್ ನಾನು ಅವಳು ಕಣ್ಣಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ಏನೋ ಇಂಪ್ರೂವೈಸ್ ಮಾಡ್ಕೊಂಡು ಮಾಡೋದು. ಆಮೇಲೆ ನನಗೋಸ್ಕರ ಅಂತಲೇ ಒಂದು ಕತೆ ಬರೆದಿದ್ರು, ನಮ್ಮ ಟ್ರ್ಯಾಕ್ನ ತುಂಬ ಚೆನ್ನಾಗಿ ಇಟ್ಟಿದ್ರು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಯಾವ ಮೂಲೆಗೆ ಹೋದ್ರೂ ಜನ ರೆಕಗ್ನೈಸ್ ಮಾಡೋರು. ಹಾಗೆ ರಾತ್ರಿ ನನ್ನ ಕಾರ್ನ ಅಟ್ಟಿಸ್ಕೊಂಬಂದಿರೋರು ಇದ್ದಾರೆ, ಆ್ಯಸಿಡ್ ಹಾಕ್ತೀನಿ ಅಂತೆಲ್ಲ. ಹೌದಾ? ಅಯ್ಯೋ, ಇದು ಎಷ್ಟೊಂದು ಸಾಕಷ್ಟು ಇಂಟರ್ವ್ಯೂನಲ್ಲೂ ಹೇಳಿದ್ದೀನಿ. ಮಧ್ಯರಾತ್ರಿ ಶೂಟ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ 3 ಗಂಟೆ 3 ಕಾಲಲ್ಲಿ. ಮೇಕಪ್ ತೆಗಿಲಿಲ್ಲ ಅವತ್ತು. ನಂಗೆ ನಿದ್ದೆ ಬರ್ತಿತ್ತು ಅಂತ ಹಾಗೆ ಬಂದುಬಿಟ್ಟೆ. ಯಾರೋ ಒಬ್ಬ ಪಕ್ಕದಲ್ಲಿ ಬಂದ, ನಾನು ನೋಡಿದೆ, ಅವನು ನನ್ನನ್ನು ನೋಡ್ದ. ಅವನಿಗೆ ಗೊತ್ತಾಗೋಯ್ತು ನಾನು ಮಂಗಳಗೌರಿ ಮದುವೆ ಬಳ್ಳಿ ಅಂತ. ಅವನು ಅಪ್ಪಟ ಭಗ್ನ ಪ್ರೇಮಿ ಅವನು. ಮಂಗಳಗೌರಿಗೆ ಹಂಗೆ ಮಾಡ್ತೀನಿ ಅಂತ ಗೊತ್ತಾಗಿ ಹಿಂದೆಯಿಂದ ಅಟ್ಟಿಸ್ಕೊಂಡು ಬಂದು ನನ್ನ ಕಾರ್ ಗುದ್ದಿ, ನನ್ನ ಕಾರ್ ಗಡ್ಡ ಬಂದು, ನನ್ನ ಕಾರು ಅವ್ನ ಬೈಕಿಗೆ ತಗಲಿ, ಅವನು ಬಿದ್ದು ಮತ್ತೆ ಎದ್ದು, ನಿನ್ಗೆ ಆ್ಯಸಿಡ್ ಹಾಕ್ತೀನಿ ಇಳಿಯೇ ಅಂತಂದು. ನಾನು ಏನು ಮಾಡ್ತೀವಿ ಗೊತ್ತಾಗದೆ ಯಾವುದೋ ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ಮುಂದೆ ನಿಂತೆ. ಆಮೇಲೆ ಹೋದ 3/4 ಗಂಟೆ ಆಟಾಡ್ಸಿದ್ದಾನು ಅವ್ನು ನನಗೆ ಮಧ್ಯರಾತ್ರಿ. ಒಂಥರ ಸಿನಿಮಾ ಥರನೇ ಇದೆ. ಅದಕ್ಕೆ ನಾನು ಆಮೇಲೆ ನೆಕ್ಸ್ಟ್ ಡೇ ಕಾವ್ಯಾಗ ಹೋಗಿ ಹೇಳಿದೆ, ಒಂದು ವಿಡಿಯೋ ಮಾಡಿ ಹಾಕಿ ನಾನು ಒಳ್ಳೆಯವಳು ಅಂತ. ಅವಾಗ ನಾನು ಮನೆಗೆ ಸೀದಾ ಜೀವಂತವಾಗಿ ಹೋಗ್ತೀನಿ ಅಂತ. ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳಾಗಿದೆ. ಅದಲ್ಲದೆ ಚಾಮುಂಡಿ ಬೆಟ್ಟದಲ್ಲಿ ಒಂದ್ಸಲಿ ಒಂದು ಅಜ್ಜಿ ಹೂವು ತಗೊಳಕ್ ಹೋದೆ. ಆ ಮಗಳು ಈ ಮಗಳು ಎಲ್ಲ ಬಂದು, ನಿನಗೆ ಹೂವು ಕೊಟ್ರೆ ಚಾಮುಂಡಿಗೆ ತಪ್ಪಾಗತ್ತೆ, ನಾನು ನಿನಗೆ ಕೊಡಲ್ಲ ಅಂದು ಚಪ್ಪಲಿ ತಗೊಂಡು ಹೊಡಿಯಕ್ಕೆ ಬಂದು ಅವ್ರ ಮಗ ಕಾಪಾಡಿ. ಅಯ್ಯೋ,
ಅಷ್ಟೇ ಪ್ರೀತಿ ಕೊಟ್ಟಿರೋದು. ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ತೀಯ, ಎಷ್ಟು ಚೆನ್ನಾಗಿ ಕಾಣಿಸ್ತೀಯ, ಎಷ್ಟು ಮುದ್ದಾಗಿದೆಯಾ ಅಂತ ಕರೆದು ಪ್ರೀತಿ ಮಾಡಿರೋದು ಇದೆ, ಬೈದಿರೋದು ಇದೆ. ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಕಾಲ ತುಂಬ ಮುಂದುವರೆದಿದೆ, ಜನರಿಗೆ ಇದು ಧಾರಾವಾಹಿ, ನಮ್ಮಂತ ಇವರು ಮನುಷ್ಯರು ಅನ್ನೋದು ಗೊತ್ತು. ಆದ್ರೂ ಕೂಡ ಅವರು ಸೀರಿಯಲ್ನ ತುಂಬಾ ವೈಯಕ್ತಿಕವಾಗಿ ತಗೋತಾರೆ. ಈಗ ನೀವು ಹೇಳಿದ್ರಿ ವಿಲನ್ ಪಾತ್ರವನ್ನ ಹೇಗ್ ನೋಡ್ತಾರೆ ಅಂತ. ಹೌದು. ಈಗ ತುಂಬಾ ಜನ ಧಾರಾವಾಹಿಯಲ್ಲಿ ಲೀಡ್ ಕ್ಯಾರೆಕ್ಟರ್ ಪ್ಲೇ ಮಾಡೋರು ಅವ್ರ ಕೆಮಿಸ್ಟ್ರಿ ನೋಡಿ ಹೇಳೋದುಂಟು, ಇವ್ರು ಮೋಸ್ಟ್ಲಿ ಲವ್ ಮಾಡ್ತಿರ್ಬೋದೇನಲ್ವಾ, ನಾಳೆ ಮದುವೆ ಆಗ್ಬೋದೇನಲ್ವಾ ಅಂತ. ಕರೆಕ್ಟ್. ನಿಜವಾಗ್ಲೂ ನೀವು ವಿಲನ್ ಪಾತ್ರ ಅಂದ್ರೆ ಪ್ಲೇ ಮಾಡ್ತೀರಾ, ಭಯ ಇರುತ್ತಾ? ಜನ ನನ್ನ ಇಷ್ಟೊಂದು ಹೇಟ್ರೇಡ್ ಮಾಡ್ತಿದ್ದಾರೆ ಅಂತ. ಜನ ನಿಮ್ಮ ಪಾತ್ರವನ್ನ ದ್ವೇಷ ಮಾಡ್ತಾರೆ ಅಂತಂದ್ರೆ ನೀವು ಆ ಪಾತ್ರಕ್ಕೆ ನ್ಯಾಯವನ್ನ ಕೊಡ್ತಾ ಇದ್ದೀರಿ ಅಂತ ಅರ್ಥ. ಎಟ್ ದ ಸೇಮ್ ಟೈಮ್ ಈ ರೀತಿ ಇನ್ಸಿಡೆಂಟ್ಗಳು ಆಗತ್ತೆ, ನಾಳೆ ಹೊರಗಡೆ ಹೇಗೆ ಒಬ್ನೇ ಹೋಗೋದು, ಒಬ್ಳೆ ಹೋಗುವಂಥದ್ದು, ಆ ಥರದ್ದೆಲ್ಲ ಭಯ ಆಗತ್ತಾ ಅಂತ? ಭಯ ಅಂತ ನನಗೆ ಇಲ್ವೇ ಇಲ್ಲ. ಯಾಕೆ ಅಂತಂದರೆ ಇಟ್ ಇಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅ ಪ್ರೊಫೆಷನ್. ಖುಷಿಯಾಗಿ ಚೆನ್ನಾಗಿ ಮಾಡಿದ್ರು ಎದುರುಗಡೆ ಬಂದು ಬೈಯೋರೆ, ಏನು ಕೆಳದಾಗಿದೆಯಾ ನೀನು, ಚೆನ್ನಾಗೇ ಕಾಣಿಸಲ್ಲ ಅಂತಲೂ ಅಂದಿರೋರು ಇದ್ದಾರೆ. ಸೊ ಅದಕ್ಕೆ ಕಡೆಗೆ ನಂಗೆ ಗಮನ ಇರಲ್ಲ. ಬಟ್ ಒಂದೊಂದು ಸಲ ಈ ಥರ ಪರಿಸ್ಥಿತಿ ಆದಾಗ ಇದು ನಾನು ಎಕ್ಸ್ಪೆಕ್ಟ್ ಮಾಡದೆ ಆಗೋವಂಥ ವಿಚಾರ ಅಲ್ಲ. ಆಗ ನಮ್ಮನ್ನ ನಾವು ಹೇಗೆ ಹುಷಾರಾಗಿ ಇಟ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಆಗಿನ ಪ್ರೆಸೆನ್ಸ್ ಆಫ್ ಮೈಂಡ್ ಚೆನ್ನಾಗಿದ್ದರೆ ಆಗತ್ತೆ. ಇಲ್ಲ ಅಂತಂದರೆ ಏಟು ಬಿದ್ದಿರೋದು ಇದೆ, ಗಾಯ ಆಗಿರೋದು ಇದೆ ಎಷ್ಟೋ ಜನಕ್ಕೆ. ಅವರು ಹೆದ್ರು ಬಿಡ್ತಾರೆ, ಈ ತರ ಪಾತ್ರ ಮಾಡಲ್ಲ, ನನಗೆ ಕಷ್ಟ ಆಗುತ್ತೆ ಅಂತ. ರೀಸೆಂಟ್ ಆಗಿ ಕನ್ನಡದ ಒಬ್ರು ನಟರು ತೆಲುಗು ಧಾರಾವಾಹಿ ಮಾಡಿದಾಗ ಥಿಯೇಟರ್ನಲ್ಲೇ ಒಬ್ರು ಮಹಿಳೆ ಹೊಡೆದಿದ್ರು. ಕರೆಕ್ಟ್, ಹೌದು. ಸೊ ಅದಲ್ಲದೆ ನಮ್ಮ ಬುಲೆಟ್ ಪ್ರಕಾಶ್ ಅವ್ರಿಗೆ ಮೊದಲನೇ ಸಿನಿಮಾದಲ್ಲಿ ಅವರು ಶಿವರಾಜ್ ಕುಮಾರ್ ಅವ್ರಿಗೆ ಏನೋ ಬೈದಿದ್ರು ಅಂತ ಇಡೀ ಬೆಂಗಳೂರನ್ನ ಓಡಿಸ್ಕೊಂಡು ಹೋಗಿದ್ರಲ್ಲ. ಸೊ ಜನಕ್ಕೆ ತುಂಬ ಕನೆಕ್ಟ್ ಆಗೋಗಿರ್ತಾರೆ, ನಮ್ಮ ಸ್ಟಾರು ಹಾಗೆ ಹೀಗೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಪಾತ್ರಕ್ಕೆ ಅಷ್ಟು ನ್ಯಾಯವಾಗಿ ಆ್ಯಕ್ಟ್ ಮಾಡಿದ್ರು ಒಂದೊಂದ್ಸಲಿ ನಮಗೆ ಸಮಸ್ಯೆ ಆಗುತ್ತೆ. ಮಾಡದೇ ಇದ್ರು ಕೆಲಸದಿಂದ ತೆಗೆದಾಕ್ತಾರೆ, ಚೆನ್ನಾಗಿ ಮಾಡಲ್ಲ ಹೋಗಿ ಅಂತ. ಸೊ ನಮ್ಮ ಕೆಲಸ ನಿಯತ್ತಾಗಿ ಮಾಡಿದ್ರೆ ಮಿಕ್ಕಿದ್ದು ಏನಾಗಬೇಕೋ ಅದಾಗತ್ತೆ ಅಂತ. ಓಕೆ, ಸಿನಿಮಾಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀರಾ. ಯಶ್ ಅವರ ಡ್ರಾಮಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ, ಹೇಗಿತ್ತು ಅನುಭವ? ತುಂಬ ಚೆನ್ನಾಗಿತ್ತು. ಯಶ್ ಅವರು ಒಂಥರ ಹಿ ವಾಸ್ ಲೈಕ್ ಲಕ್ಕಿದಲ್ಲೂ ಮಾಡಿದ್ದೀರಾ ಅಂತ. ಲಕ್ಕಿಲೂ ಮಾಡಿದ್ದೆ. ಆ್ಯಕ್ಚುಲಿ ಅವ್ರದ್ದು ರಾಕಿನಲ್ಲೂ ಮಾಡಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಏನೋ ಆಗಿ ಆ ಪಾತ್ರ ತೆಗೆದುಬಿಟ್ರು, ಹಾಗಾಗಿ ನಾನು ಆ್ಯಕ್ಟ್ ಮಾಡಲಿಲ್ಲ. ಲಕ್ಕೀಲ್ ಮಾಡಿದಾಗ ಅದಕ್ಕಿಂತ ಮುಂಚೆ ನನ್ನ ನಾಟಕ ಶಾಲೆಗೆ ಅವ್ರೊಂದ್ಸಲಿ ಬಂದಿದ್ದರು. ಅಂದರೆ ನಾನು ಎಲ್ಲಿ ಟ್ರೈನಿಂಗ್ ತೊಗೊತಿದ್ನೋ ಅವಾಗ ಮಾತಾಡ್ಸಿದ್ದಷ್ಟೇ. ಬಟ್ ಲಕ್ಕಿ ಸೆಟ್ಗೆ ಹೋದಾಗ ಅವ್ರು ಹೆಂಗೆ ಮಾತಾಡ್ಸಿದ್ರು ಅಂದರೆ ಒಂದು 10 ವರ್ಷದಿಂದ ಫ್ರೆಂಡ್ಸ್ ಅನ್ನೋನು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲಿಂದ ಪರಿಚಯ ಇತ್ತಲ್ಲ. ಸೊ ಡ್ರಾಮಾ ಶೂಟಿಂಗ್ ಇಟ್ ವಾಸ್ ಲೈಕ್ ಅ ಪಿಕ್ನಿಕ್ ಟು ಮೀ. ನಾನು, ನಮ್ಮಮ್ಮ, ರಾಧಿಕಾ ಅವ್ರ ತಾಯಿ, ಸತೀಶ್ ನಿನ್ನಾಸಮು, ಎಷ್ಟು ಸದಾ ಒಟ್ಟಿಗೆ ಇದ್ದು ಮಜಾ ಮಾಡ್ಕೊಂಡು ಅವ್ರ ಕಾಲು ಇವ್ರು ಹೇಳಿ ಸಕ್ಕತ್ ಮಜಾ ಮಾಡಿಕೊಂಡು, ಅದೊಂಥರ ಕಾಲೇಜ್ ಸೆಟಪ್ ಬೇರೆ ಇತ್ತಲ್ವ, ಸಖತ್ ಫನ್ ಇರ್ತದೆ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ ಕಬಡ್ಡಿ ಸೀನಲ್ಲಂತೂ ಅವರು ಹೆಂಗೆ ಮಾಡಿದ್ರೆ ನಿನ್ನ ಕಾಲು ಹಾಳಾಗಲ್ಲ ಅವರೇ ಖುದ್ದಾಗಿ ತೋರಿಸಿದ್ದಾರೆ. ಅಲ್ಲಿ ತನಕ ಕಬಡ್ಡಿ ಆಡಿದ್ದೇ ಇಲ್ಲ ನಾನು. ಸೊ ಹಿ ಹಿಮ್ಸೆಲ್ಫ್ ಹ್ಯಾಸ್ ಹಿ ಹೆಲ್ಪ್ ಮೀ ಟು ಹೌ ಟು ಪ್ಲೇ ಕಬಡ್ಡಿ ಎಲ್ಲ. ಇವತ್ತು ಯಶ್ ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ, ರಾಕಿ ಬಾಯ್. ಜೊತೆಗೆ ರಾಧಿಕಾ ಪಂಡಿತ್ ಅವರ ಗಂಡ ಕೂಡ ಹೌದು. ತುಂಬಾ ಸುಂದರವಾದಂತಹ ದಂಪತಿ. ಹೇಗನ್ಸುತ್ತೆ? ಚೆನ್ನಾಗಿ ಅನ್ಸುತ್ತೆ. ಆ್ಯಕ್ಚುಲಿ ಅವಾಗ ಅವ್ರ ಜೊತೆಗಿದ್ದಾಗ ಅವರಿಬ್ಬರು ದೇವರ್ ಸೀಯಿಂಗ್ ಈಚ್ ಅದರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಅವ್ರದಿಬ್ಬರು ಸಿನಿಮಾದಲ್ಲೇ ಕ್ಯೂಟ್ ಅಂತ ಅನ್ಸೋದು. ಅವ್ರು ಲವ್ ಮಾಡ್ತಾ ಇದ್ದಾರಲ್ಲ ನಿಮ್ಗೆ ಗೊತ್ತಿರಲಿಲ್ಲ. ಅದು ಎಲ್ಲೂ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಹೌದಾ ಅಂತ ಮದುವೆ ವಿಚಾರ ಬಂದಾಗ ನನ್ನ ಪಕ್ಕದಲ್ಲಿ ಏನಾದ್ರು ನಡೀತಿತ್ತು ನನಗೆ ಗೊತ್ತಾಗಿಲ್ಲ ಅಂತ ನಾನು. ಸೊ ಅವಾಗ್ಲೂ ಕ್ಯೂಟ್ ಅನ್ಸೋದು, ಈಗಲೂ ಕ್ಯೂಟ್ ಅದ. ನನ್ನ ಫ್ಯಾಮಿಲಿ ಆಲ್ಸೋ ಲುಕ್ಸ್ ವೆರಿ ಕ್ಯೂಟ್. ಆ 2 ಮಕ್ಕಳು ಚೆನ್ನಾಗಿ ಅನ್ಸುತ್ತೆ. ಇಟ್ಸ್ ಗ್ರೇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.